ಜ್ಞಾಪಕ ಇರಲಿ, ನನ್ನ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ನ ಜರ್ನಿ ಇರೋದೇ ಒನ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. ಮ್ಯೂಸಿಕ್ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನಂದ್ರೆ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. 15ರಿಂದ 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಮಾಸೂರಿನ ಮಲ್ಲನಗೌಡರು ಕಟ್ಟಿಸಿದಂತಹ ಮದಗದ ಕೆರೆನ ನೋಡೋದಕ್ಕಂತ ಬಂದಿದ್ದೀವಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಾಲುಮರದ ತಿಮ್ಮಕ್ಕನ ಸಸ್ಯೋದ್ಯಾನ ಮದಗದ ಮಾಸೂರು. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಆ ದೇವಸ್ಥಾನ MN ಪೂಜಾರ್ ಅವರು ಕಟ್ಸಿರುವಂತ ದೇವಸ್ಥಾನ. ಕೆರೆಯನ್ನ ಕಟ್ಸಿದ್ರು, ಆದ್ರೆ ಕೆರೆಗೆ ನೀರೇ ಬರ್ಲಿಲ್ಲ. ನೀರು ಬರ್ದೇ ಇರೋ ಕಾರಣ ಜ್ಯೋತಿಷಿನ ಕೇಳ್ತಾರೆ. ಜ್ಯೋತಿಷಿ ಹೇಳ್ತಾನೆ, 101 ಕಣ್ಣೀರನ್ನ ಬಲಿ ಕೊಟ್ರೆ ಮಾತ್ರ ಕೆರೆಗೆ ನೀರು ಬರುತ್ತೆ ಅಂತ. ಕೃಷ್ಣದೇವರಾಯರೇನೋ ಬಲಿ ಕೊಡೋದಕ್ಕೆ ತಯಾರಿರ್ತಾರೆ, ಆದ್ರೆ ಮಲ್ಲನಗೌಡರು ಮಾತ್ರ ಈ ವಿಷಯಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಒಂದಿನ ಏನಾಗುತ್ತೆ, ಕೆಂಚಮ್ಮ ಅವ್ರು ಇರ್ತಾರಲ್ವಾ, ಕೆಂಚಮ್ಮ ಅವರ ತಂದೆ ಪುಟ್ಟನಗೌಡರು. ಆ ಪುಟ್ಟನಗೌಡರು ಚೋಳರಾಡಿ ಅರಸನ ಹತ್ರ ತುಂಬಾನೇ ಸಾಲ ಮಾಡ್ಕೊಂಡಿರ್ತಾರೆ. ಸಾಲ ಮಾಡಿದ ಕಾರಣ ಚೋಳರಾಡಿ ಅರಸ ಅವ್ರನ್ನ ಬಂಧಿಸಿ ಕರ್ಕೊಂಡು ಹೋಗ್ಬಿಡ್ತಾನೆ. ಬಂಧಿಸಿ ಏನೋ ಕರ್ಕೊಂಡೋದ, ಆದರೆ ಕೆಂಚಮ್ಮ ಮಾತ್ರ ಸುಮ್ಮನಿರಲಿಲ್ಲ. ಊರವ್ರನ್ನೆಲ್ಲ ಒಗ್ಗೂಡಿಸಿ ಪ್ರತಿಭಟನೆಗಿಳಿತಾರೆ. ಆಗ ಚೋಳರಾಡಿ ಅರಸ ಕೆಂಚಮ್ಮನ ಸೌಂದರ್ಯನ ನೋಡ್ಬಿಟ್ಟು, ಇವಳನ್ನ ನನಗೆ ಮದುವೆ ಮಾಡಿಕೊಡು, ಇಲ್ಲ ಅಂದರೆ ಸಾಲನ ವಾಪಸ್ ತೀರಿಸು ಅಂತ ಕಂಡೀಷನ್ ಹಾಕ್ತಾನೆ. ಆದರೆ ಈ ಮದುವೆಗೆ ಕೆಂಚಮ್ಮ ಒಪ್ಪೋದೇ ಇಲ್ಲ. ಆದರೆ ಈ ವಿಷಯ ಹೇಗೋ ಮಲ್ಲನಗೌಡರಿಗೆ ಗೊತ್ತಾಗುತ್ತೆ. ಮಲ್ಲನಗೌಡರ ದೂರದ ಸಂಬಂಧಿ ಈ ಪುಟ್ಟನಗೌಡರು. ವಿಷಯ ಗೊತ್ತಾಗ್ತಿದ್ದಂಗೆ ಮಲ್ಲನಗೌಡರು ತಮ್ಮ ಮಗನ ಕೈಯಲ್ಲಿ ತುಂಬ ಹಣನ ಕೊಟ್ಟು ಅವ್ರನ್ನ ಬಿಡ್ಸ್ಕೊಂಡು ಕರ್ಕೊಂಡು ಬಾ ಅಂತ ಆಜ್ಞೆ ಮಾಡ್ತಾರೆ. ಪುಟ್ಟನಗೌಡರು ಹೋಗಿ ಹಣನ ಕೊಟ್ಟು ಅವ್ರನ್ನ ಬಿಡ್ಸ್ಕೊಂಡು ಬರ್ತಾರೆ. ಸಾಲ ಕೊಟ್ಟು ಬಿಡ್ಸ್ಕೊಂಡ್ಬರ್ತಾರೆ. ಬಿಡ್ಸ್ಕೊಂಡು ಬಂದಮೇಲೆ ಮಲ್ಲನಗೌಡರು ಪುಟ್ಟನಗೌಡರು ಮಾತಾಡಿ ಕೆಂಚಮ್ಮಗೂ ಬಸನಗೌಡರಿಗೂ ಮದುವೆ ಮಾಡಿಸ್ತಾರೆ. ಮದುವೆ ಏನೋ ಆಗೋಯ್ತು. ಆದರೆ ಮಲ್ಲನಗೌಡರು ಒಂದಿನ ಮಲಗಿದಾಗ ಕೆರೆಯ ಮಧ್ಯೆ ಇರುವ ಆದಿಶಕ್ತಿ ದೇವರು ಕನಸಿನಲ್ಲಿ ಬಂದು ಮಲ್ಲನಗೌಡರಿಗೆ, ನಿನ್ನ ಹಿರಿ ಸೊಸೆ ಕೆರೆಗೆ ಹಾರಾಗೋದ್ರಿಂದ ಕೆರೆಗೆ ನೀರು ಬರುತ್ತೆ ಅಂತ ಹೇಳ್ತಾರೆ. ವಿಷಯದಿಂದಾಗಿ ಮಲ್ಲನಗೌಡರು ತುಂಬ ಚಿಂತೆಗೆ ಒಳಗಾಗ್ತಾರೆ. ವಿಷಯನ ನನ್ನ ಸೊಸೆಗೆ ಹೇಗೆ ಹೇಳಿ ಅಂತ ತುಂಬ ಅಂದರೆ ತುಂಬಾ ಚಿಂತೆ ಮಾಡ್ತಾರೆ. ಹೀಗೆ ಒಂದಿನ ಮಹಾಶಿವರಾತ್ರಿ ಆಗಿ 9 ದಿವಸದ ನಂತರ ಎಲ್ಲರೂ ಆದಿಶಕ್ತಿ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕಂತ ಕೆರೆ ಮಧ್ಯೆ ಹೋಗ್ತಾರೆ. ಹೋಗೋಕ್ಕೂ ಮುನ್ನ ಕೆಂಚಮ್ಮ ಅವರ ಮಗುಗೆ ಅಂತ ಅವರ ಅತ್ತೆ ಹೊಳಲಮ್ಮ ಅನ್ನೋರು ಆ ಮಗುಗೆ ಒಂದು ಒಳಲಿನ ಮಾಡಿಸಿರ್ತಾರೆ. ಆ ಒಳಲಿಂದನೇ ಮಗುಗೆ ಹಾಲು ಕೊಡಿಸ್ಬೇಕು ಅಂತ. ಪೂಜೆಗೆ ಹೋಗುವಾಗ ಆ ಒಳಲಿ ಕೂಡ ಪೂಜೆಗೆ ಆದಿಶಕ್ತಿ ದೇವಸ್ಥಾನಕ್ಕೆ ತಗೊಂಡು ಹೋಗಿರ್ತಾರೆ. ಆದರೆ ಕೆಂಚಮ್ಮ ಪೂಜೆಗಂತ ಹೋದಾಗ ಆದಿಶಕ್ತಿ ದೇವರ ಕೈಯಲ್ಲಿ ಕತ್ತಿ ಇರೋದನ್ನ ನೋಡಿ ತನಗೆ ಎಲ್ಲ ಹಿಂದಿನದ್ದು ರೀಕಾಲ್ ಆಗ್ಬಿಡುತ್ತೆ. ಕೆಂಚಮ್ಮ ಅವ್ರಿಗೆ ಹಿಂದಿನದ್ದು ಎಲ್ಲ ರೀಕಾಲ್ ಆಗ್ತಿದ್ದಂಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನು ಹುಟ್ಟಿ ಬಂದಿರೋದು ಈ ಕೆರೆಗೆ ಹಾರ ಆಗೋದಕ್ಕೆ ಅಂತ. ಈ ವಿಷಯ ಕೆಂಚಮ್ಮಗೆ ಗೊತ್ತಾಗ್ತಿದ್ದಂಗೆ ಅವರು ಚಿಂತಾಕ್ರಾಂತರಾಗ್ತಾರೆ. ಯಾಕಂದರೆ ಈ ವಿಷಯನ ನನ್ನ ಮಾವನಿಗೆ ಹೇಗೆ ಹೇಳಿ ಅಂತ. ಇದನ್ನು ಮುಗಿಸ್ಕೊಂಡು ಎಲ್ಲರೂ ದಡಕ್ಕೆ ಬಂದು ಸೇರ್ತಾರೆ. ಆದರೆ
ಆ ಒಳ್ಳಿನ ಬಿಟ್ಟು ಬಂದಿರೋ ಕಾರಣ ಕೆಂಚಮ್ಮನ್ನ ಉದ್ದೇಶಪೂರ್ವಕವಾಗಿ ಆ ಒಳ್ಳಿನ ತರೋದಕ್ಕಂತ ಮಲ್ಲನಗೌಡರು ಕಳಿಸ್ಬಿಡ್ತಾರೆ. ಒಳ್ಳಿಯನ್ನ ತಗೊಂಡು ಬಾ ಅಂತ ಕೆಂಚಮ್ಮನ್ನ ಮತ್ತೆ ಆ ದೇವಸ್ಥಾನಕ್ಕೆ ಕಳಿಸಿದಾಗ ವಿಚಿತ್ರವಾದ ಕುಂಭದ್ರೋಣ ಮಳೆಯಾಗಿ ಕೆಂಚಮ್ಮ ಕೆರೆಗೆ ಹಾರಾಗ್ಬಿಡ್ತಾಳೆ. ಕೆಂಚಮ್ಮ ಏನೋ ಕೆರೆಗೆ ಹಾರ ಹಾಕ್ಬಿಟ್ರು, ಆದರೆ ಮಳೆ ಬಂದು ಕೆರೆನೂ ಕೂಡ ತುಂಬ್ಕೊಂಡ್ಬಿಡ್ತು. ಆದರೆ ಇಷ್ಟೊತ್ತವರೆಗೂ ಬಸನಗೌಡರು ಎಲ್ಲಿ ಹೋಗಿದ್ರು? ಬಸನಗೌಡ್ರನ್ನು ಕೂಡ ಉದ್ದೇಶಪೂರ್ವಕವಾಗಿ ಪಕ್ಕದ ಹಳ್ಳಿಗೆ ಕರ ವಸೂಲಿ ಮಾಡಬೇಕಂತ ಕಳಿಸಿರ್ತಾರೆ. ಆದರೆ ಕೆರೆಗೆ ನೀರು ಬಂತು ಅಂತ ಬಸನಗೌಡ್ರಿಗೇನು ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾಗ್ತಿದ್ದಂಗೆ ಬಸನಗೌಡರು ಕೆಲಸನ ಬಿಟ್ಟು ಸೀದಾ ಕೆರೆ ಹತ್ರಕ್ಕೆ ಬರ್ತಾರೆ. ಕೆರೆ ಹತ್ರಕ್ಕೆ ಬಂದು ಕೆರೆನ ನೋಡಿ, ತುಂಬಿದ ಕೆರೆನ ನೋಡಿ ತುಂಬಾ ಖುಷಿ ಪಡ್ತಾರೆ. ಈ ಖುಷಿಪಟ್ಟು ಕೆಂಚಮ್ಮ ಎಲ್ಲಿ ಅಂತ ಮಲ್ಲನಗೌಡ್ರನ್ನ ಕೇಳಿದಾಗ ಮಲ್ಲನಗೌಡರು ಕೆರೆಗೆ ಹಾರ ಆಗ್ಬಿಟ್ಲು ಕೆಂಚಮ್ಮ ಅಂತ ಹೇಳ್ಬಿಡ್ತಾರೆ. ಚೆನ್ನಾಗಿ ಕೇಳ್ತಿದ್ದಂಗೆ ಬಸನಗೌಡರು ತುಂಬ ಬೇಸರಗೊಂಡು ನಾನು ಕೂಡ ಹಾರ ಹಾಕ್ತೀನಿ ಅಂದ್ಬಿಟ್ಟು ಕೆರೆಗೆ ಹಾರ ಆಗ್ಬಿಡ್ತಾರೆ. ಹೇಳಿದ್ರಲ್ಲ ಇಲ್ಲಿನ ಇತಿಹಾಸನ, ಬನ್ನಿ ಈಗ ಕೆರೆ ಹತ್ರಕ್ಕೆ ಹೋಗೋಣ.